ನೋಡಿ, ನಿಮ್ದು ಬಿಸ್ನೆಸ್ ಯಾವುದೇ ಆಗಿರಲಿ, ಆ ಬಿಸ್ನೆಸ್ ಅಲ್ಲಿ ನಿಮ್ದು ಪ್ರಾಡಕ್ಟ್ ಯಾವುದೇ ಇರಲಿ, ನೀವು ಈ 3 ಫನಲ್ ಅದಕ್ಕೆ ಯೂಸ್ ಮಾಡ್ತಿಲ್ಲ ಅಂದ್ರೆ ನಿಮ್ಮ ಹತ್ರ ಯಾವ್ದು ಎಕ್ಸ್ಕ್ಯೂಸಸ್ಸೇ ಇಲ್ಲ. ಅಕಸ್ಮಾತ್ ಆ ಬಿಸ್ನೆಸ್ ಗ್ರೋ ಆಗಿಲ್ಲ ಅಂದ್ರೆ, ಮೊದಲನೇದು ಸೋಷಿಯಲ್ ಮೀಡಿಯಾ, ಅದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಆಗಿರ್ಬೋದು. ಎರಡನೇದು ವೆಬ್ಸೈಟ್, ಆ ವೆಬ್ಸೈಟಲ್ಲಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು, ನೀವು ಆಸ್ ಎ ಫೌಂಡರ್ ನಿಮ್ಮ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಆಮೇಲೆ ಮೂರನೇದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಲೈಕ್ ಅಮೆಝಾನ್ ಆ್ಯಂಡ್ ಫ್ಲಿಪ್ಕಾರ್ಟ್. ಸೊ ಈ 3 ಫನಲ್ಲು ನಿಮ್ದು ರಿಸೋರ್ಸಸ್ ಅಕಾರ್ಡಿಂಗ್ ನೀವು ಯೂಸ್ ಮಾಡ್ಕೊಬೋದು. ಈಗ ಮೊದಲನೇ ನೀವು ಆಲ್ರೆಡಿ ಒಂದು ಇನ್ಫ್ಲುಯೆನ್ಸರು, ನಿಮ್ಮ ಹತ್ರ ಒಂದು ಆಡಿಯನ್ಸ್ ಇದೆ ಅಂದ್ರೆ ನೀವು ಮೊದಲನೇದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಬೋದು. ಆಮೇಲೆ ನಿಮ್ದು ವೆಬ್ಸೈಟ್ ಮುಖಾಂತರ ಸೆಲ್ ಮಾಡ್ಬೋದು. ಆ್ಯಂಡ್ ಅಗೇನ್ ನಿಮ್ದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಮುಖಾಂತರ ನೀವು ಸೆಲ್ ಮಾಡ್ಬೋದು. ಆಮೇಲೆ ಆ ಪ್ರಾಡಕ್ಟ್ ಮೇಲೂ ಡಿಪೆಂಡ್ ಆಗುತ್ತೆ ನೀವು ಯಾವ ಪ್ಲಾಟ್ಫಾರ್ಮ್ ಪಿಕ್ ಮಾಡ್ತೀರಾ ಅಂತ. ಆ್ಯಂಡ್ ಎರಡನೇ ಸಿನಾರಿಯೋದಲ್ಲಿ ನಿಮ್ಮ ಹತ್ರ ಯಾವುದೇ ಆಡಿಯನ್ಸ್ ಇಲ್ಲ, ನೀವು ಕಂಪ್ಲೀಟ್ ಬಿಗಿನರು. ಅವಾಗ ನೀವು ಏನು ಮಾಡಬೇಕು, ನೀವು ಫಸ್ಟ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಲೈಕ್ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಆ ಪ್ಲಾಟ್ಫಾರ್ಮ್ ಮುಖಾಂತರ ನೀವು ರಿಲೈ ಆಗಬೇಕು, ಎಸ್ಪೆಷಲಿ ಅಮೆಝಾನ್. ಯಾಕಂದ್ರೆ ಅವ್ರ ಹತ್ರ ಆಲ್ರೆಡಿ ಕನ್ಸ್ಯೂಮರ್ಸ್ ಇದ್ದಾರೆ. ಆ ಕನ್ಸ್ಯೂಮರ್ಸ್ನ ನೀವು ಲೆವರೇಜ್ ಮಾಡ್ಬೋದು. ಆಮೇಲೆ ಯಾವಾಗ ನಿಮ್ಮದೇ ಒಂದು ಡಿಜಿಟಲ್ ಸೆಟ್, ನಿಮ್ದೊಂದು ಬ್ರ್ಯಾಂಡ್ ರೆಕಗ್ನಿಷನ್ ಬಿಲ್ಡ್ ಆಗುತ್ತೆ, ಅವಾಗ ನೀವು ಆ ಪ್ರಾಡಕ್ಟ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಹಾಗೆ ನಿಮ್ಮದೇ ಓನ್ ವೆಬ್ಸೈಟ್ ಮುಖಾಂತರನೂ ನೀವು ಸೆಲ್ ಮಾಡ್ಬೋದು.